ಕೆಎನ್ಎಸ್ ಸ್ವಿಮ್ಮಿಂಗ್ ಅಕಾಡೆಮಿ ಆರಂಭವಾಗಿದೆ. ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಇರುವ ಎಸ್ಆರ್ ಇಟಿ ಆವರಣದಲ್ಲಿ ಕೆಎನ್ಎಸ್ ಸ್ವಿಮ್ಮಿಂಗ್ ಅಕಾಡೆಮಿಯನ್ನು ಆರಂಭಿಸಲಾಗಿದೆ. ಸಂಸ್ಥೆಯ ಮುಖ್ಯಸ್ಥ ಸಿಎನ್ ನಾಗೇಶ್ ರವರು ಮಾತನಾಡುತ್ತಾ, ಬೇಸಿಗೆಯ ಬಿಸಿಲಿನ ತಾಪವನ್ನು ಮರೆತು ತಣ್ಣನೆಯ ನೀರಿನಲ್ಲಿ ಈಜಾಡಲು ಈಜನ್ನು ಕಲಿಯುವವರಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂಡೋರ್ ಸ್ವಿಮ್ಮಿಂಗ್ ಶಾಲೆಯನ್ನು ತೆರೆದಿದ್ದು, ವಿಶೇಷ ಪರಿಣಿತಿ ಹೊಂದಿರುವ ತರಬೇತುದಾರರಿಂದ ಈಜು ಕಲಿಸಲಾಗುವುದು. ಎಲ್ಲಾ ವಯಸ್ಸಿನವರಿಗೂ ಸಹ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಸಮ್ಮರ್ ಕ್ಯಾಂಪ್ಗೆ ಈಗಾಗಲೇ ನೋಂದಣಿ ಆರಂಭಗೊಂಡಿದ್ದು, ನವೀನ ರೀತಿಯ ಸೌಲಭ್ಯಗಳನ್ನು ಅಳವಡಿಸಿರುವ ಈ ಇಂಡೋರ್ ಸ್ವಿಮ್ಮಿಂಗ್ ಅಕಾಡೆಮಿಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಸಮಯವನ್ನು ನಿಗದಿ ಮಾಡಲಾಗಿದೆ ಎಂದರು. ನಿಮಗೆ ಗೊತ್ತಿರಬಹುದು, ಪುರಾತನ ಕಾಲದಲ್ಲಿ ಎಲ್ಲಾ ರಾಜರುಗಳು ತಮ್ಮ ಆಸ್ಥಾನದಲ್ಲಿ ಕೆಲವೊಂದು ಈಜುಕೊಳವನ್ನ ಇಟ್ಕೊಳ್ತಾ ಇದ್ರು. ಅಂದ್ರೆ ನೀವು ಅರ್ಥ ಮಾಡಿಕೊಳ್ಬಹುದು, ಈಜುಕೊಳ ಇದ್ರೆ ರಾಜರು ಪ್ರತಿದಿನ ಅದರಲ್ಲಿ ಈಜಾಡುತ್ತಿದ್ರು. ಇದರಿಂದ ಅವರ ದೇಹವು ಹಾಗೂ ಅವರ ದೇಹದ ಆರೋಗ್ಯವು ತುಂಬಾ ಚೆನ್ನಾಗಿ ಇರ್ತಾ ಇತ್ತು. ಆದ್ರೆ ಈ ಪ್ರಸ್ತುತ ದಿನಚರಿಯಲ್ಲಿ ನಾವು ಮನೆಗೆ ಬಂದು ಊಟ ಮಾಡಿ ಮಲಗುತ್ತೇವೆ ಹೊರತು ಯಾವುದೇ ತರದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಚಟುವಟಿಕೆ ಮಾಡುವುದಿಲ್ಲ. ನಮ್ಮ ದೇಹಕ್ಕೆ ಹಲವಾರು ತರನಾದ ದೈಹಿಕ ಚಟುವಟಿಕೆಗಳು ಮಾಡಲೇಬೇಕು. ಹೀಗೆ ದೈಹಿಕ ಚಟುವಟಿಕೆಯನ್ನು ಮಾಡುವಂತಹ ಲಿಸ್ಟ್ ನಲ್ಲಿ ಅವಾಗವಾಗ ನೀರಿನಲ್ಲಿ ಈಜಿ ಎದ್ರೆ ನಮ್ಮ ದೇಹಕ್ಕೆ ಒಳ್ಳೆಯ ತರವಾದ ಲಾಭಗಳು ಬರ್ತವಂತೆ. ಹಾಗಾದ್ರೆ ಇನ್ನೇಕೆ ತಡ? ಚಿಂತಾಮಣಿಯ ಬಾಗೇಪಲ್ಲಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕೆಎನ್ಎಸ್ ಈಜುಕೊಳಕ್ಕೆ ಒಮ್ಮೆ ಭೇಟಿ ಕೊಡಿ. ಈಜು ಆಡುವುದಂದ್ರೆ ಯಾವ ತರವಾದ ಲಾಭಗಳು ನಮ್ಮ ದೇಹಕ್ಕೆ ಸಿಗುತ್ತವೆ ಎನ್ನುವುದನ್ನ ಸಂಪೂರ್ಣವಾಗಿ ತಿಳಿಯೋಣ. ದಿನವಿಡೀ ದುಡಿದು ದಣಿವಾಗಿರುವವರು ಸ್ನಾನ ಮಾಡಿದಾಗ ದೇಹ ಹೇಗೆ ಮನಸ್ಸು ಮತ್ತು ದೇಹ ಫ್ರೆಶ್ ಆಗುತ್ತದೆಯೋ ಹಾಗೆಯೇ ಈಜುವಿಕೆಯಿಂದ ಮನಸ್ಸು ಶಾಂತವಾಗಿ ಪ್ರಫುಲ್ಲಿತವಾಗುತ್ತದೆ. ನೀರಿನ ತಂಪಿನ ಗುಣ ಮನಸ್ಸಿಗೆ ರಿಲ್ಯಾಕ್ಸ್ ಮಾಡಿ ದಣಿವು ನಿವಾರಿಸುತ್ತದೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಆಗಾಗ ಈಜುವುದರಿಂದ ದೇಹಕ್ಕೆ ಉತ್ತಮ ವ್ಯಾಯಾಮ ಆಗುತ್ತದೆ ಮತ್ತು ಕೀಲುಗಳ ನೋವನ್ನು ನಿವಾರಣೆ ಮಾಡುತ್ತೆ. ಈಜುವುದರಿಂದ ಮುಖ್ಯವಾಗಿ ತುಂಬಾ ಸುಲಭವಾಗಿ ಕೊಬ್ಬು ಕರಗಿಸಿಕೊಳ್ಳಬಹುದು. 1 ಗಂಟೆ ಈಜುವುದರಿಂದ ಸುಮಾರು 800 ರಿಂದ 1000 ಕ್ಯಾಲರಿ ಕರಗಿ ಹೋಗುತ್ತೆ. ಇದರಿಂದ ಸುಲಭವಾಗಿ ದೇಹದ ಬೊಜ್ಜು ಕರಗಿಸಿಕೊಳ್ಳಬಹುದು, ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ಈಜುವುದರಿಂದ ಉಸಿರನ್ನು ಜೋರಾಗಿ ಎಳೆದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಶ್ವಾಸಕೋಶಗಳು ಹಿಗ್ಗುತ್ತವೆ. ಹಾಗಾಗಿ ಈಜುವುದರಿಂದ ಆಸ್ತಮಾ ಕಾಯಿಲೆಯನ್ನು ದೂರ ಮಾಡಿಕೊಳ್ಳಬಹುದು. ಈಜುವುದರಿಂದ ಉಸಿರಾಟ ಕ್ರಿಯೆ ಸರಿಯಾಗಿ ನಡೆಯುವಂತೆ ಮಾಡಿ ಹೃದಯವನ್ನ ಆರೋಗ್ಯವಾಗಿಡುತ್ತದೆ. ಇದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಉತ್ತಮವಾಗಿ ನಡೆಯುತ್ತದೆ. ನಿಗದಿತವಾಗಿ ಈಜುವುದರಿಂದ ಬೆವರಿನಿಂದ ಉಂಟಾಗಿರುವ ದೇಹದ ದುರ್ಗಂಧವನ್ನು ದೂರ ಮಾಡಿಕೊಂಡು ಫ್ರೆಶ್ ಆಗಬಹುದು. ಮಕ್ಕಳು ಈಜುವುದರಿಂದ ಅವರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಮತ್ತು ಮಕ್ಕಳ ಬೆಳವಣಿಗೆ ಪೂರಕವಾಗುತ್ತದೆ. ಹೀಗೆ ಸ್ಟ್ರೋಕ್ಸ್, ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, breast stroke, butterfly stroke,